ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ಎಸ್ ವೀಕ್ಷಕರೇ, ಅಂತೂ ಇಂತೂ ಕೇಂದ್ರ ಸರ್ಕಾರದ ಅಧಿವೇಶನವು ಸಂಸತ್ ಅಧಿವೇಶನವು ಮುಗಿಯಿತು. ರಾಜ್ಯ ಸರ್ಕಾರದ ವಿಧಾನಸಭಾ ಚಳಿಗಾಲದ ಅಧಿವೇಶನವು ಮುಗಿಯಿತು. ಆದರೆ ಈ ಅಧಿವೇಶನದಲ್ಲಿ ಗೆದ್ದವರಾರು ಸೋತವರಾರು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೇಂದ್ರ ಸರ್ಕಾರವು ಕೂಡ ಒಂದು ರೀತಿಯ ರಾಜಕಾರಣವನ್ನ ಮಾಡ್ತಾ ಬಂತು. ತನ್ನದೇ ಆಗಿರ್ತಕ್ಕಂಥ ಒಂದು ತಂತ್ರಗಳನ್ನ ಒಂದು ಅಧಿವೇಶನದಲ್ಲಿ ಸಂಸತ್ ಅಧಿವೇಶನದಲ್ಲಿ ಮಂಡಿಸ್ತು. ಇಲ್ಲಿ ರಾಜ್ಯ ಸರ್ಕಾರವು ಕೂಡ ತಾನು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ತಂತ್ರಗಳನ್ನ ಬಳಸ್ತು ಮತ್ತು ಅಧಿವೇಶನವನ್ನು ಕೂಡ ಈಗ ಮುಗಿಸಿದೆ. ಹಾಗಾದ್ರೆ ಅಧಿವೇಶನದ ಔಟ್ಕಮ್ ಏನು, ಅಥವಾ ಅಧಿವೇಶನದಲ್ಲಿ ಅಷ್ಟು ಬೊಬ್ಬಿರಿದು ಅಬ್ಬರಿಸಿದ ಪ್ರತಿಪಕ್ಷಗಳಿಗೆ ಏನಾದರೂ ಸಿಕ್ತಾ, ಅಥವಾ ರಾಜ್ಯ ಆಡಳಿತ ಪಕ್ಷಕ್ಕೆ ಇದರಿಂದ ಅನುಕೂಲ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಹುಟ್ಕೊಳ್ಳೋದು ಸಹಜ. ಈ ಕುರಿತಂತ ಕೆಲವು ಒಂದು ರೀತಿ ಗ್ಲಿಂಪ್ಸ್ಗಳನ್ನ ನಾನು ನಿಮಗೆ ಚುಟುಕುಗಳನ್ನ ಹೇಳ್ತೀನಿ. ಅದರ ನಂತರ ನೀವೇ ಈ ಬಗ್ಗೆ ತೀರ್ಮಾನ ಮಾಡಿ. ಎಸ್ ವೀಕ್ಷಕರೇ, 10 ದಿನಗಳ ಈ ಒಂದು ರಾಜ್ಯ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಒಂದಷ್ಟು ಚರ್ಚೆಗಳು, ವಾದ ವಿವಾದಗಳು, ಆರೋಪ ಪ್ರತ್ಯಾರೋಪಗಳು, ಕಾಲು ಎಳೆಯುವಿಕೆಯು ಮತ್ತು ಅನಗತ್ಯವಾಗಿರ್ತಕ್ಕಂಥ ಚರ್ಚೆಗಳು, ಕೆಲವು ಅಗತ್ಯವಾಗಿರ್ತಕ್ಕಂಥ ಚರ್ಚೆಗಳು, ಮಸೂದೆಗಳು ಕೂಡ ಬಂದು. ಆದರೆ ಒಂದು ರಾಜಕಾರಣ ಮಾತ್ರ ಈ ಇಡೀ ಒಂದು ಬೆಳವಣಿಗೆಯಲ್ಲಿ, 10 ದಿನಗಳ ಬೆಳವಣಿಗೆಯಲ್ಲಿ ರಾಜಕಾರಣ ಹೇಗೆ ಕೆಲಸ ಮಾಡ್ತು ಅನ್ನೋದು ಸಾಮಾನ್ಯ ಜನರಿಗೆ ಒಂದಷ್ಟು ಅರ್ಥ ಮಾಡಿಸ್ಲಿಕ್ಕೆ ನಾನು ಹೊರಟಿದ್ದೀನಿ. ಅದರ ಕುರಿತ ಒಂದು ಮಾಹಿತಿ. ಪ್ರಕರಣ 1. ಅವತ್ತು ಒಂದು ರೀತಿಯ ದ್ವೇಷ ಭಾಷಣದ ಬಿಲ್ನ ಮಂಡನೆ ನಡೀತಾ ಇರುತ್ತೆ. ಅವತ್ತು ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಒಂದು ಮಾತನ್ನ ವಿಪಕ್ಷಗಳಿಗೆ ಹೇಳ್ತಾರೆ, ಅದರಲ್ಲೂ ಬಿಜೆಪಿಯ ಪ್ರಮುಖ ನಾಯಕರಿಗೆ ಹೇಳ್ತಾರೆ. ಅವತ್ತು ಮಂಡನೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನೀವು ಕರಾವಳಿ ನಾಯಕರು, ನೀವೆಲ್ಲ ಬರೀ ಬೆಂಕಿ ಹಚ್ಚೋರಷ್ಟೇ. ಕರಾವಳಿ ನಾಯಕರು, ನೀವು ಕರಾವಳಿಯಲ್ಲಿ ಬೆಂಕಿ ಹಚ್ಚೋರಷ್ಟೇ. ಬರೀ ಕೋಮು ರಾಜಕಾರಣ ಅಥವಾ ಧರ್ಮ ರಾಜಕಾರಣವನ್ನ ಮಾಡ್ತೀರಾ. ಜನ ನೆಮ್ಮದಿಯಾಗಿ ಇರೋಕೆ ನೀವು ಬಿಡಲ್ಲ ಅನ್ನುವಂಥ ಮಾತನ್ನ ಭೈರತಿ ಸುರೇಶ್ ಹೇಳಿಬಿಟ್ರು. ಏನಾಯ್ತು ಪರಿಣಾಮ? ಕೆರಳಿದ ಬಿಜೆಪಿ ಶಾಸಕರು ಮತ್ತು ಕರಾವಳಿ ಭಾಗದ ಬಿಜೆಪಿ ನಾಯಕರು ಏಕದಂ ಎದ್ದು ನಿಂತು ವಾಚಾಮಗೋಚರವಾಗಿ ಬೈದಾಡುತ್ತಾ, ಗದ್ದಲ ಮಾಡುತ್ತಾ, ಕೋಲಾಹಲ ಮಾಡುತ್ತಾ ಭೈರತಿ ಸುರೇಶ್ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ನಡೆಸಿದ್ರು. ನಂತರ ಆಗಿದ್ದೇನು? ಏನೂ ಆಗಲಿಲ್ಲ. ಆ ಒಂದು ಏನ್ ಮಸೂದೆ ಇದೆ, ದ್ವೇಷ ಭಾಷಣ ವಿರೋಧಿ ವಿಧೇಯಕ ಮಸೂದೆ ಏನಿದೆ, ಅದು ಅಂಗೀಕಾರ ಆಯಿತು. ಬಿಜೆಪಿನವರು ಎಲ್ಲರೂ ಸದಸ್ಯರು ಬಾಯ್ಕಾಟ್ ಮಾಡಿ, ಸದನವನ್ನ ಬಾಯ್ಕಾಟ್ ಮಾಡಿ ಹೊರಗಡೆ ಹೋದ್ರು. ಅದು ಅಂಗೀಕಾರ ಆಯಿತು. ಅಲ್ಲಿಗೆ ಅದು ಮುಗಿಯಿತು. ಓಕೆ, ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ ಹೊರಟೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಸೀನ್ 2 ಅಥವಾ ಘಟನೆ 2. ವಿಧಾನ ಪರಿಷತ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಚಿವರಾಗಿರ್ತಕ್ಕಂಥವರು ಒಂದು ಮಾತನ್ನ ಹೇಳ್ತಾರೆ. ಅದೇನು ಅಂತಂದ್ರೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಲಾಯಕ್, ವೇಸ್ಟ್ ಹೋಮ್ ಮಿನಿಸ್ಟರ್ ಅವರು ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಯಾವುದೋ ಒಂದು ಚರ್ಚೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಅಪರಾಧಗಳು ಅಥವಾ ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತಂತೆ ಚರ್ಚೆ ನಡೆಯುವಾಗ ಎದ್ದಂತಹ ಪ್ರಿಯಾಂಕ್ ಖರ್ಗೆ ಈ ಮಾತನ್ನ ಹೇಳ್ಬಿಡ್ತಾರೆ. ನಿಮ್ ಕೇಂದ್ರ ಸರ್ಕಾರ ಏನು ಬಹಳ ದೊಡ್ಡದ, ಅವರು ಕೂಡ ಫೇಲ್ಯೂರೇ, ನಿಮ್ಮ ಹೋಮ್ ಮಿನಿಸ್ಟರೇ ತುಂಬಾ ನಾಲಾಯಕ್ ಹೋಮ್ ಮಿನಿಸ್ಟರ್, ಅವರು ವೇಸ್ಟ್ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಡ್ತಾರೆ. ಪರಿಣಾಮ ಏನಾಯ್ತು? ಮತ್ತೆ ವಿಪಕ್ಷಗಳು ಆಕ್ರೋಶಗೊಂಡ್ವು, ವಾಗ್ದಾಳಿಯನ್ನ ನಡೆಸಿದ್ವು, ಕೋಲಾಹಲ ಆಯಿತು. ಅದರ ನಂತರ ಆ ಸದನ ಸ್ವಲ್ಪ ಮಟ್ಟಿಗೆ ಮುಂದೂಡಲಾಯಿತು. ಓಕೆ, ಸೀನ್ ನಂಬರ್ 3. ದ್ವೇಷ ಭಾಷಣದ ವಿರುದ್ಧ ವಿಧೇಯಕ ಮಂಡನೆ ಆಗುವಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಚರ್ಚೆಗೂ ಕೂಡ ಕೂರದೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಬಾಯ್ಕಾಟ್ ಮಾಡಿದ್ರು, ಸದನವನ್ನ ಹೊರಗಡೆ ಹೋಗ್ಬಿಟ್ರು. ವಿಧೇಯಕ ಮಂಡನೆ ಆಯ್ತು. ಪರಿಣಾಮ ಏನಾಯ್ತು? ವಿಧೇಯಕ ಅಕ್ಸೆಪ್ಟ್ ಆಯ್ತು. ಓಕೆ, ಇದು ಕೆಲವೇ ಗ್ಲಿಂಪ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ.
ಆಕ್ಚುಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದ್ರೆ, ಹೇಗೆ ರಾಜಕಾರಣ ಅಧಿವೇಶನದ ಸಮಯದಲ್ಲೂ ಕೂಡ ವರ್ಕ್ ಆಯ್ತು, ಕೆಲಸ ಮಾಡಿದ್ರು ಅನ್ನುವಂಥದ್ದು. ನೋಡಿ, ರಾಜ್ಯದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ವಿಪಕ್ಷಗಳು. ಬಿಜೆಪಿ ವಿಪಕ್ಷ ನಾಯಕರನ್ನ ಕಟ್ಟಿ ಹಾಕಲಿಕ್ಕೆ ಅಥವಾ ಅವರನ್ನ ಪ್ರೊವೋಕ್ ಮಾಡಲಿಕ್ಕೆ ರಾಜ್ಯದ ನಾಯಕರು ಈ ರೀತಿಯ ಆಕ್ರೋಶಭರಿತ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಇವರನ್ನ ಸದನದ ಸಭಾತ್ಯಾಗ ಮಾಡಿಸಿ ಅಥವಾ ಗದ್ದಲವನ್ನು ಉಂಟು ಮಾಡಿಸಿ ಆ ಹೊತ್ತಲ್ಲಿ ವಿಧೇಯಕಗಳಿಗೆ ಒಪ್ಪಿಗೆಯನ್ನು ಪಡೆದುಕೊಳ್ಳುವಂತ, ಯಾಕಂದ್ರೆ ಹೆಂಗೂ ಬಹುಮತ ಇದ್ದೇ ಇದೆ. ಯಾಕಂತಂದ್ರೆ ಆ ಒಂದು ಕೆಲಸವನ್ನು ಮಾಡಿದ್ರು. ಸೇಮ್ ಕೆಲಸ ಯಾರು ಮಾಡಿದ್ರು? ಸಂಸತ್ನಲ್ಲಿ ಅಧಿವೇಶನದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತು. ವಿಪಕ್ಷಗಳನ್ನ ತಮಗೆ ಬೇಕಾಗಿರ್ತಕ್ಕಂಥ, ಅದು SIR ಆಗಿರ್ಲಿ ಅಥವಾ ಇನ್ನಿತರ ಒಂದಷ್ಟು ಮನ್ರೇಗಾ ಒಂದು ವಿಧೇಯಕವನ್ನ ಅದನ್ನ ಜಿ ಅಂತಂದೇಳಿ ಚೇಂಜ್ ಮಾಡಿದ್ರಲ್ಲ, ಅದಕ್ಕೆ ಒಪ್ಪಿಗೆ ಪಡಿಲಿಕ್ಕೆ ಸೇಮ್ ಟ್ಯಾಕ್ಟಿಕ್ಸ್ ನ ಅದು ಬಳಕೆ ಮಾಡ್ತು. ವಿಪಕ್ಷಗಳು ಸಭಾತ್ಯಾಗ ಮಾಡಿದ್ವು, ಹೊರಗಡೆ ಬಂದು ಪ್ರೊಟೆಸ್ಟ್ ಮಾಡಿದ್ವು. ಅದರ ನಂತರ ಅವರಲ್ಲಿ ಆ ಬಿಲ್ ಅನ್ನ ಪಾಸ್ ಮಾಡ್ಕೊಂಡ್ರು. ಏನು ಕೇಂದ್ರ ಸಂಸತ್ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರ ಒಂದು ತಂತ್ರವನ್ನ ಹೂಡ್ತೋ, ಅದೇ ತಂತ್ರವನ್ನ ಇಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ವಿರುದ್ಧ ಹೂಡಿದ್ವು, ತಮ್ಮ ಕಾರ್ಯ ಸಾಧನೆಯನ್ನ ಮಾಡಿಕೊಂಡ್ರು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಅಲ್ವಾ. ಅಂದ್ರೆ ಕೇಂದ್ರ ಸರ್ಕಾರದ ಅಥವಾ ಬಿಜೆಪಿಯವರ ಅಸ್ತ್ರಗಳನ್ನೇ ಇಲ್ಲಿನ ಬಿಜೆಪಿಯವರಿಗೆ ಮರುಬಳಕೆ ಮಾಡಿ ತಿರುಗೇಟನ್ನ ಕೊಟ್ಟು ಅದೇ ರಾಜಕಾರಣವನ್ನ, ಕೇಂದ್ರದ ಬಿಜೆಪಿಯ ರಾಜಕಾರಣವನ್ನ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಪ್ರವೋಕ್ ಮಾಡೋದ್ರ ಮೂಲಕ ವಿಪಕ್ಷಗಳನ್ನ ಕಟ್ಟಿ ಹಾಕುವಂತ ಅದೇ ರಾಜಕಾರಣದ ಅಸ್ತ್ರವನ್ನ ಬಳಸಿ ಇವರಿಗೆ ಕಟ್ಟಿ ಹಾಕುವಂತ ಕೆಲಸ ಆಯ್ತು, ತಮ್ಮ ಕಾರ್ಯ ಸಾಧನೆ ಮಾಡಿಕೊಂಡ್ರು ಅನ್ನುವಂಥದ್ದು ಅಲ್ವಾ. ಇಲ್ಲಿ ಏಟುಗೆ ತಿರುಗೇಟು, ತಂತ್ರಕ್ಕೆ ಪ್ರತಿತಂತ್ರ, ಅವರ ಅಸ್ತ್ರವನ್ನ ಅವರಿಗೆ ತಿರುಗಿಸಿ ಅಸ್ತ್ರವನ್ನ ಕೊಡುವಂಥದ್ದು. ಕೇಂದ್ರ ಸರ್ಕಾರದ ಅಸ್ತ್ರವನ್ನ ರಾಜ್ಯ ಸರ್ಕಾರ ಇಲ್ಲಿ ಮತ್ತೆ ಬಿಜೆಪಿಗೆ ತಿರುಗಿಸಿ ಕೊಡ್ತು ಅನ್ನುವಂಥದ್ದು ಸ್ಪಷ್ಟ ಅಲ್ವಾ. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಎರಡೂ ಅಧಿವೇಶನದಲ್ಲಿ ಗೆದ್ದವರು ಯಾರು, ಸೋತವರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತಲ್ವಾ. ಸ್ಪಷ್ಟವಾಗಿ ಇಲ್ಲಿ ಗೆದ್ದವರು ಕೇಂದ್ರದ ಆಡಳಿತ ಪಕ್ಷ ಮತ್ತು ರಾಜ್ಯದ ಆಡಳಿತ ಪಕ್ಷ. ಸೋತವರು ಯಾರು? ಕೇಂದ್ರದ ವಿರೋಧ ಪಕ್ಷ ಮತ್ತು ರಾಜ್ಯದ ವಿರೋಧ ಪಕ್ಷಗಳು. ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತಿತರ ಇಂಡಿ ಒಕ್ಕೂಟ ವಿಪಕ್ಷವಾಗಿದೆ. ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಪಕ್ಷಗಳು ವಿಪಕ್ಷಗಳಾಗಿವೆ. ಆಡಳಿತ ಪಕ್ಷಗಳೇ ಎರಡೂ ಕಡೆ ಗೆದ್ದಿರ್ತಕ್ಕಂಥದ್ದು, ವಿಪಕ್ಷಗಳೇ ಎರಡೂ ಕಡೆ ಸೋತಿರ್ತಕ್ಕಂಥದ್ದು. ಇದು ರಾಜಕಾರಣದ ತಂತ್ರಗಾರಿಕೆ. ಅವರು ತೋರಿಸಿಕೊಟ್ಟಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರ ಅಥವಾ ಅವರು ತೋರಿಸಿಕೊಟ್ಟಿರ್ತಕ್ಕಂಥ ದಾರಿನಲ್ಲೇ ಇಲ್ಲಿನ ರಾಜ್ಯ ಸರ್ಕಾರವು ನಡೆದು ವಿಪಕ್ಷಗಳನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡಿದೆ. ಹಾಗಾಗಿ ಈ ವೀಕ್ ವಿಪಕ್ಷಗಳಿದಾವಲ್ಲ ನೋಡಿ, ಕೇಂದ್ರದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಇಂಡಿ ಒಕ್ಕೂಟ ಪ್ರತಿಭಟನೆ ಮಾಡೋದು ಬಿಟ್ರೆ, ತಮ್ಮ ವಿರೋಧವನ್ನು ವ್ಯಕ್ತಪಡಿಸೋದು ಬಿಟ್ರೆ ಇನ್ನೇನೂ ಮಾಡಕ್ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಸಂಖ್ಯೆ ಇಲ್ಲ, ವೀಕ್ ವಿಪಕ್ಷವಾಗಿದೆ. ಇಲ್ಲ ರಾಜ್ಯ ಸರ್ಕಾರದಲ್ಲೂ ಅಷ್ಟೇ, ನೀವು ಯಾವುದೇ ವಿಧೇಯಕದ ವಿರುದ್ಧ ಅವರು ಪ್ರತಿಭಟನೆ ಮಾಡಬಹುದಷ್ಟೇ, ವಿರೋಧ ವ್ಯಕ್ತಪಡಿಸಬಹುದಷ್ಟೇ, ಆದ್ರೆ ಅದು ವಿಧೇಯಕ ಆಗದಂತೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚೆಚ್ಚು ಅಂತಂದ್ರೆ ರಾಜ್ಯಪಾಲರಿಗೆ ಒಂದು ಮನವಿ ಕೊಡಬಹುದು. ಅದು ಜನಪರವಾಗಿರ್ತಕ್ಕಂಥ ಕಾಯ್ದೆ ಕಾನೂನು ಅಂತಂದ್ರೆ ರಾಜ್ಯಪಾಲರು ಅದನ್ನ ಅಷ್ಟು ಈಸಿಯಾಗಿ ತಿರಸ್ಕರಿಸೋದಕ್ಕಾಗೋದಿಲ್ಲ. ಬಿಜೆಪಿಯವರು ಹೇಳಿದ್ರು ಅಂತ ತಕ್ಷಣ ತಿರಸ್ಕರಿಸಕ್ಕಾಗಲ್ಲ. ಬಿಜೆಪಿಯವರು 66 ಶಾಸಕರು ಹೇಳ್ಬಿಟ್ಟಿದ್ದಾರೆ ನಾನು ಮಾಡಿಬಿಡ್ಬೇಕು ಅಂತಂದೇಳಿ ರಾಜ್ಯಪಾಲರು ಹಂಗೆ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ದ್ವೇಷ ಭಾಷಣ ವಿರೋಧ ವಿಧೇಯಕ ಅದಿದೆಯಲ್ಲ, ಅದು ಎಲ್ಲಾ ಜನರಿಗೂ ಅಪ್ಲೈ ಆಗುವಂಥದ್ದು ಮತ್ತು ಅವಶ್ಯಕ ವಿಧೇಯಕ ಕೂಡ ಹೌದು, ಯಾವುದೋ ಕಾಂಟ್ರವರ್ಷಿಯಲ್ ಆಗುವಂಥ ವಿಧೇಯಕ ಅಲ್ಲ. ಹಾಗಾಗಿ ಇಲ್ಲಿ ಸೋತಿರ್ತಕ್ಕಂಥದ್ದು ಯಾರು ಅಂತಂದ್ರೆ ವೀಕ್ ವಿಪಕ್ಷಗಳು. ಮತ್ತೆ ಆಡಳಿತ ಪಕ್ಷಗಳೇ ಗೆದ್ದಿವೆ ಕೇಂದ್ರ ಮತ್ತು ರಾಜ್ಯದಲ್ಲಿ, ಮತ್ತೆ ವೀಕ್ ವಿಪಕ್ಷಗಳೇ ಸೋತಿವೆ. इलेक्शन कमिश्नर्स को फुल फुल इम्यूनिटी दी जाएगी. मेरे यहाँ बोलने का क्रम मैं तय करूंगा. ये क्यों सदन छोड़कर भाग गए? ಸೋತಿದ್ದು ಗೆದ್ದಿದ್ದು ಇವ್ರು ಬಿಡ್ಬಿಡಿ, ಬೆಪ್ಪರಾಗಿದ್ದು ಯಾರು? ನಾವು ಅಂದ್ರೆ ಸಾರ್ವಜನಿಕರು. ಈ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಆಟಾಟೋಪ, ಆರೋಪ ಪ್ರತ್ಯಾರೋಪ, ಇವರ ಹಗ್ಗಜಗ್ಗಾಟ, ಕುಸ್ತಿ ಕಿತ್ತಾಟ ಇವೆರಡರ ನಡುವೆ ನಮ್ಮ ದುಡ್ಡಿಂದ ಅವರು ಸರ್ಕಾರ ನಡೆಸ್ತಾ ಇದಾರಲ್ಲ, ನಮ್ಮ ದುಡ್ಡಿಂದ MLAಗಳು MP ಗಳು ಸ್ಯಾಲರಿ ತಗೊಳ್ತಿದಾರಲ್ಲ, ಮೋಜು ಮಜಾ ಮಾಡ್ತಿದಾರಲ್ಲ, ಎಲ್ಲಾ ರೀತಿಯ ಸವಲತ್ತುಗಳನ್ನು ಪಡ್ಕೊಳ್ತಿದಾರಲ್ಲ, ನಮಗೆಷ್ಟು ಅನುಕೂಲ ಸಿಕ್ತು? ಇಂತಹ ಅಧಿವೇಶನಗಳಿಂದ ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಯಿತು, ಏನು ಸಿಕ್ತು ಅನ್ನುವಂಥದ್ದು ಪ್ರಶ್ನೆ. ಬೆಪ್ಪರಾಗೋದು ಮಾತ್ರ ನಾವು, ಯಾಕಂದ್ರೆ ಇವರು ಜಗಳ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ತೀವಿ. ಆದರೆ ಈ ಇಬ್ಬರೂ ಸೇರಿ, ಆಡಳಿತ ಪಕ್ಷದವರು ವಿಪಕ್ಷದವರು, ಕಾಂಗ್ರೆಸ್ ಮತ್ತು ಬಿಜೆಪಿ ಅಥವಾ ಇನ್ಯಾವುದೋ ABCD ಪಕ್ಷಗಳು ಎಲ್ಲರೂ ಸೇರಿ ಸಾರ್ವಜನಿಕರನ್ನ, ಈ ದೇಶದ ಬಡವರನ್ನ, ಈ ದೇಶದ ಗತಿಗೆಟ್ಟವರನ್ನ, ಈ ದೇಶದ ದುರ್ಬಲರನ್ನ, ದೀನದಲಿತರನ್ನ, ಶೋಷಿತರನ್ನ ಬೆಪ್ಪ ಮಾಡ್ತಾ ಇವೆ. ಬೆಪ್ಪರಾಗಿದ್ದು ನಾವು ಅನ್ನುವಂಥದ್ದು ಇಂದಿನ ವಾಸ್ತವ. ಹಾಗಾಗಿ
ಮುಂದಿನ ದಿನಗಳಲ್ಲಾದರೂ ಜನಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ, ಜನಸ್ನೇಹಿಯಾಗಿ ಅಂತ ಇರ್ತಕ್ಕಂಥ ವಿಚಾರಗಳ ಚರ್ಚೆ ಆಗಲಿ, ಜೊತೆಗೆ ವಿಪಕ್ಷಗಳು ಆಡಳಿತ ಪಕ್ಷದ ತಂತ್ರಕ್ಕೆ ಬಲಿಯಾಗೋದು, ಒಳಗಾಗೋದು ಬೇಡ ಪ್ರವೋಕ್ ಆಗಿ. ಯಾಕಂದ್ರೆ ನೋಡಿ, ಒಂದು ಒಳ್ಳೆ ಅವಕಾಶ ಇತ್ತು ಬಿಜೆಪಿಗೆ. ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ, ನೋಡಿ ಆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ವಿಷಾದವನ್ನು ವ್ಯಕ್ತಪಡಿಸುವಂತ ಒಂದು ಮಟ್ಟಕ್ಕೆ ಬಿಜೆಪಿ ನಿಜವಾಗ್ಲೂ ರಾಜ್ಯ ಒಂದು ಸೆಷನ್ ನಲ್ಲಿ ಮಾಡಿತ್ತು, ಆ ಹಂತಕ್ಕೆ ಬೆಳೆದಿತ್ತು. ಆದರೆ ಅದರ ಕ್ರೆಡಿಟ್ ತಗೊಳ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ ಅಲ್ವಾ, ಬೇರೆ ಬೇರೆ ರೀತಿಯ ಡೈವರ್ಟ್ ಆಗ್ಬಿಟ್ರು ಅಲ್ವಾ. ಹಾಗಾಗಿ ಆಡಳಿತ ಪಕ್ಷದ ರಾಜಕಾರಣವನ್ನ ಯಾವುದೇ ವಿಪಕ್ಷ ಇರಲಿ ಅರ್ಥ ಮಾಡಿಕೊಂಡು ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡುವಂಥ ನಿಟ್ಟಿನಲ್ಲಿ ಆಡಳಿತ ಪಕ್ಷವು ಪ್ರವೋಕ್ ಆಗದೆ, ಅದನ್ನ ಇನ್ನೊಂದು ರೀತಿಯ ಕೋಪಕ್ಕೆ, ತಾಪಕ್ಕೆ, ಪ್ರತಿಭಟನೆಗೆ ಒಳಗಾಗದೆ ಜನಪರವಾಗಿರ್ತಕ್ಕಂಥ ಆಡಳಿತ ಕಡೆ ಗಮನ ಹರಿಸಲಿ ಅನ್ನೋ ಒಂದು ಕಾಳಜಿ ಮೂಲಕ ಈ ಒಂದು ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.